ಈ ದೇಶ ಡಿವೈಡ್ ಆಗ್ತದೆ. ಯಾಕಂದರೆ ಪ್ರತ್ಯೇಕ 17-1932 ಪ್ರತ್ಯೇಕ ಮಾತ್ರ ಕೇಳಿದ್ರು ಬಾಬಾ ಸಾಹೇಬರು. ಅವಾಗ ಅರ್ಥಚಂದ್ರ ಸಪ್ರೇಟ್ ರಾಜ್ಯ ಕೇಳಿದ್ರು. ಅದು ಬೇಡದನೇ ಇದು ತಂದು ಈ ಜಡ್ಜ್ಮೆಂಟಲ್ಲಿ ಅದು ಕಾನೂನಲ್ಲಿ ಸಂವಿಧಾನದಲ್ಲಿಲ್ಲ. ಈ ಸಂವಿಧಾನದಲ್ಲಿ ಇದು ಇಂಡಿಪೆಂಡೆಂಟ್ ಅಲ್ಲದು. ಸಂವಿಧಾನ ಇಂಡಿಪೆಂಡೆಂಟ್ ಅಲ್ಲ. ಸಂವಿಧಾನ ಮನುಸ್ಮೃತಿ ಸಂವಿಧಾನ, ಪೂರ್ವ ಒಪ್ಪಂದ ಮತ್ತು ಬ್ರಿಟಿಷ್ ಸಂವಿಧಾನ ಸೇರಿ 3 ಸೇರಿ ಸಂವಿಧಾನ ಮಾಡಿದ್ದು. ಈ ಪಾಸ್ 3 ಆಯುಷ್ಮಾನ್ ಸೇರಿದ್ದು. ಸರ್, ಒಳ ಮೀಸಲಾತಿಯಿಂದ ದೇಶ ವಿಭಾಗ ಆಗ್ತಿದೆ ಅಂತ ಹೇಳ್ತಿರಲ್ಲ, ಈಗ ಇನ್ನು ಎಷ್ಟೋ ಜನಕ್ಕೆ ರಿಸರ್ವೇಶನ್ ಸಿಕ್ಕಿಲ್ಲ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಬೋಯ ಅಂತ ಒಂದು ಸಮುದಾಯ ಇದೆ. ಅದರಲ್ಲಿ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ SC ಅಂತಾರೆ, ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ST ಅಂತಾರೆ, ಒಂದ್ ಕಡೆ OBC ಅಂತಾರೆ. ಈ ತರ ತಾರತಮ್ಯ ಇದೆಯಲ್ಲ, ಅದ್ರ ಬಗ್ಗೆ ತಾವು ದನಿ ಎತ್ತದಿಲ್ವಾ? ನಿಮಗೆ ವಾಲ್ಮೀಕಿ ಈ ಒಡ್ಡನ್ನು ಲಂಬಾಣಿ ತೋರ್ಸಿಕೊಡೋಣ. ಇವರು ಎಸ್ ಅಲ್ಲ, ಒಂದೇ ರಾಜ್ಯ, ಒಂದೇ ಮುಖ್ಯಮಂತ್ರಿ, ಯಾಕೆ ಈ ತರ ತಾರತಮ್ಯ? ಸರಿಯಾದ 1950 ಇಲ್ಲಿಗಲ್ ಸೇರಿದ್ರು. ನಾವೇ 2019 ಸುಪ್ರೀಂ ಕೋರ್ಟ್ ಆಗಿ 6 ತಂದಿವಿ ನಾವು. ಇಲ್ಲಿ ಅಂತ ಅಂತ್ಯಚವ ಸರ್ಟಿಫಿಕೇಟ್ ಆಯಿತು. ಈಗ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ, ರಮೇಶ್ ಜಿಗ್ಗಿ, ಗೋವಿಂದ ಕಾರಜೋಳ, ಕೆ ಗುಣಪ್ಪ ಇವರು ನಾನ್ ಸರ್ಟಿಫಿಕೇಟ್ ತಗೊಂಡು ಇರಬೇಕಂತ 14 MLA ಈಗ ನಮ್ಮ ರಾಜ್ಯದಲ್ಲಿ. ಈಗ ಒಡ್ಡರು ಲಂಬಾಣಿ ಕೊಚ್ಚಿಕೊಂಡು 14 MLA ಇದ್ದಾರೆ. ಮೊನ್ನೆ ಕೋಲಾರದಿಂದ MP ಆಗಿದ್ದು ಒಡ್ಡರು, ಅವ್ರು SC ಅವರು. ಆದರೆ ಅವ್ರು SC ಗೆದ್ದಾರೆ. ಇದರಲ್ಲಿ ಎಷ್ಟೋ ಇಂಪ್ಲಿಮೆಂಟ್ ಆಯಿತು. ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನು ಎಲ್ಲ ಫೀಲ್ಡಲ್ಲಿ ರಾಜಕೀಯವಾಗಿ ಎಲ್ಲ ಹೋಯ್ತದೆ. ಅವ್ರು ಸರ್ಟಿಫಿಕೇಟ್ ಸಿಗಬಾರಂಥ ವ್ಯವಸ್ಥೆ ಸರ್ಕಾರಗಳು ಏನು ಮಾಡ್ತಾವ, ಜನಪ್ರತಿನಿಧಿ ಅಂತ ಆಯ್ಕೆ ಆದವರು ಅವರೇ ಬೆಂಬಲ ಮಾಡ್ತಾರೆ. ಯಾರಿಗೆ? ಈ ಸಾಗರದಲ್ಲಿ, ಆಂಧ್ರದಲ್ಲಿ. ಸೊ ಆ ರೀತಿಯಾಗಿ ಈಗ ನಾವು ಈ ಪೆಂಡಿಂಗ್ ಹೈಕೋರ್ಟಲ್ಲಿ ಹೋಟೆಲ್ ಮಾಡಿ SC ಅಂತ ಆರ್ಡರ್ ಆಗಿ ಸುಪ್ರೀಂ ಕೋರ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇದು ಜಡ್ಜ್ಮೆಂಟ್ ಇಲ್ಲಿಗಲ್ಲ, ಕಾನೂನು ಬಾಹಿರದ ಮತ್ತು ಫೌಂಡೇಶನ್ ಇದೆ. ಪೂನಾ ಪ್ಯಾಕ್ಟ್ ಫೌಂಡೇಶನು ಪೂನಾ ಒಪ್ಪಂದ ಆಗಿದೆ. ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಆಗಿನ ಆಲ್ ಇಂಡಿಯಾ ಹಿಂದೂ ಮಹಾಸಭಾ ಅಧ್ಯಕ್ಷರಂತ ಪಂಡಿತ್ ಮದನ್ ಮೋಹನ್ ಮಾಳವ್ಯ ಅವರಿಬ್ಬರು ಒಪ್ಪಂದ ಆಗಿದೆ. ಅಂತ್ಯಜಬ್ಬರ್ಸು ಹಿಂದೂವರೆ, ಹಿಂದೂ ಧರ್ಮದವರೇ ಆಗಿನ ಕಾಲಕ್ಕೆ 6 ಕೊಟ್ಟಿದ್ದರು ಆ ಒಪ್ಪಂದ ಪ್ರಕಾರ. ಇವತ್ತು ಅಂತ್ಯಜಬ್ಬರ್ಸ್ ಈ ದೇಶದಲ್ಲಿ 40 ಕೊಟ್ಟಿದೆ. 40 ಕೋಟಿ ಸಪರೇಟ್ ಆದರೆ ಹಿಂದೂ ಧರ್ಮ 90 ಬರ್ತದೆ ಈಗ ಪ್ರೆಸೆಂಟ್ ಆಗಿ. ಸರ್, ಈಗ ಅನ್ಟಚಬಲ್ ಇದೆ ಅಂತ ಹೇಳ್ತಿರಲ್ಲ, ಅನ್ಟಚಬಲ್ಸ್ ಇಷ್ಟು ಲಕ್ಷ ಜನ ಇದ್ದಾರೆ ಅಂತಾರಲ್ಲ, ಯಾಕೆ ತಮಗ್ ತಾವೇ ಯಾಕೆ ಹಣೆಪಟ್ಟಿ ಕಟ್ಕೊಳ್ಳೋದು? ನಾವು ಅನ್ಟಚಬಲ್ಸು, ನಾವು ಈ ತರ, ನಾವು ಕೀಳ್ ಜಾತಿಯವರು ಅಂತ ಯಾಕೆ ಈ ತರ? ಲೀಡರ್ಸ್ ಹೇಳ್ಬೇಕಲ್ವಾ ಯಾರು ಅನ್ಟಚಬಲ್ ಇಲ್ಲ ಅಂತ. ಈ ಮಲ್ಲಿಕಾರ್ಜುನ ಖರ್ಗೆ ಗೊತ್ತಾಗುತ್ತೆ ಮನೆ ಏನು ಹೇಳ್ತಾರೆ, ನಾವು ಅನ್ಟಚಬಲ್ ಅಂತ ಹೇಳ್ತಾರೆ. ಸರ್, ಒಂದು ವಿಷಯ ಅಲ್ಲ, ಯಾಕೆ ಹೇಳ್ಕೊಳ್ಳೋದು? ವಿಷಯ ಅಲ್ಲ, ಒಬ್ಬರಿಗೆ ಕಿವಿ ಕೇಳಿಸಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ಯಾವನೋ ಒಬ್ಬ ಬಂದ್ಬಿಟ್ಟು ಆತ ಕಿವುಡ ಅಂತಾನೆ. ಇವನೇ ಹೋಗ್ಬಿಟ್ಟು ಸರ್ ನಾನು ಕಿವುಡ ಅಂತಾನೆ. ಸರ್ ಕಿವಿ ಕೇಳಿಸಲ್ಲ ಅಂತಾನೆ ಅಷ್ಟೇ, ನಾನು ಕಿವುಡ ಅಂತಾನೆ. ಇದು ಅನ್ಟಚಬಲ್ಸ್ ಅನ್ನೋದು ಏನು ಒಂದು ಜಾತಿನ? ಇಲ್ಲೇ ನೀವು ಶೆಡ್ಯೂಲ್ ಕ್ಯಾಸ್ಟ್ ಅಂತಂದು SC ಅನ್ನಿ, ST ಅನ್ನಿ, ಹಂಗೆ ಮಾತಾಡಿ. ಅನ್ಟಚಬಲ್ಸ್ನ ಅಸ್ಪೃಶ್ಯರು ಇದೇನು ಸರ್ ವರ್ಡ್? ನೀವನ್ನೇ ಡೌನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಡೌನ್ ಮಾಡಿಲ್ಲ ಯೂಸ್ ಮಾಡ್ತೀರಾ ಅಂತ. ಇಲ್ಲಿ ಏನಾಗಿದೆ ಅಂದರೆ ಯುವಕರಿಗೆ ನಮಗೆ ಅನ್ಟಚಬಲ್ಸ್ ಅಂತ ಕ್ಲೇಮ್ ಮಾಡ್ತಾರೆ. ನಾವು ಸ್ವಲ್ಪ ಸರ್ SC ST ಆಗಿ ಮಾತಾಡಿ ಸರ್, ದಲಿತರು ಹಂಗೆ ಮಾತಾಡಿ ಸರ್. ಅನ್ಟಚಬಲ್ಸ್ ಅದು ಮಾತಾಡಬೇಡಿ ಸರ್. ಇಲ್ಲ ಸರ್, ಅಸ್ಪೃಶ್ಯರು ಅದು ಮಾತಾಡಬೇಡಿ ಸರ್. ಸರ್ ನಾನು ಹೇಳ್ತಲ್ಲ, 1975ರಿಂದ ಸುಪ್ರೀಂ ಕೋರ್ಟ್ ಬಂದು 20ರವರೆಗೆ ಅವರೇ ಹೇಳ್ತಾ ಇದ್ದಾರೆ ಅನ್ಟಚಬಲ್ಸ್ ಹಾಕಿ, ಅವ್ರ ಮೇಲೆ ತಲೆ ಮೇಲೆ ಹಾಕಿ ಅದನ್ನ ಕೇಳಿ ನಮ್ಗೆ ಅನ್ನಕ್ಕೆ ಅಂತ. ಬಾಬಾ ಸಾಹೇಬರು ಈ ಅನ್ಟಚಬಲ್ಸ್ನ ತೆಗೆದು ಇಲ್ಲ ಅಪರಿಷತ್ ಆಟದ 17 ಪ್ರಕಾರ ಈ ರಾಜಕೀಯ ಬಂದಿದ್ದಲ್ಲ ಇವ್ರು ಮಾಡ್ತಾ ಇದ್ದಾರಲ್ಲ. ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಮಾತಾಡ್ತಾ ಇದ್ರಿ, ಅವ್ರ ಕಾರ್ ಎಲ್ಲ ಸೀರಿಯಲ್ ನಂಬರ್ 9999 ಅಂತ ಇದೆ. ತಮ್ಗೆ ಅನಿಸ್ತಾ ಇಲ್ವಾ ಬಲಿತ ದಲಿತರಿಂದ ತುಳಿತ ನನ್ನ ಜನ ಅನಾಥ ಅಂತ ಅನಿಸ್ತಾ ಇಲ್ವಾ ತಮ್ಗೆ? ಹೌದು. ಏನ್ ಹೇಳ್ತೀರಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಅಂತವ್ರಿಗೆ? ಅವರೇ ರಿಸರ್ವೇಶನ್ ತಗೊಂಡು ತಾತ ಮುತ್ತಾತ ಮೊಮ್ಮಕ್ಳು ಅವರೇ ತಿಂತಾ ಇದಾರಲ್ಲ, ಬೇರೆಯವ್ರಿಗೆ ಬಿಟ್ಕೊಡ್ತಾ ಇಲ್ವಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ ನೇರವಾಗಿ ಹೇಳಿ? ಅಂತವ್ರಿಗೆ ನಾವು ನೆಕ್ಸ್ಟ್ ಮುಂದಿನ ಮಾಡ್ತೀವಿ, ರೆಸ್ಪಾಂಡ್ ಆಗ್ತಾ ಇದ್ದೀವಿ. ಈಗ KH ಮುನಿಯಪ್ಪ, ಖರ್ಗೆ, ಜಿಗ್ಜಿಣಿಗೆ ಏನಿದ್ದಾರಲ್ಲ ಚೋಟಕ್ಕೆ MLAಗಳು ಮತ್ತು IAS IPS ಆಫೀಸರ್ಗಳು ಇರ್ತಾರಲ್ಲ, ಲಕ್ಷ ಕೋಟಿ ಆಸ್ತಿದೆ ಅವತ್ತರ. 85% ಆಸ್ತಿನ 15% ಮೀಸಲಾತಿ ಕಬ್ಜೆ ಮಾಡಿದ್ದಾರೆ.
ಈ ವ್ಯವಸ್ಥೆ ಇದಲ್ಲ, ಈ ಅನ್ಟಚಬಲ್ಸ್ ಮೇಲೆ ಯಾರು ಕರಗೆ ಬಿದ್ದು ಮೇಲೆ ಯಾರು CBI ED ಏನು ಮಾಡಲ್ಲ. ಯಾಕಂದರೆ ಗಲಾಟೆ ಮಾಡ್ತಾರೆ, ಓಟ್ ಹಾಕ್ತಾರೆ ಅಂತ ಕೇಳಿ ಅವ್ರು ಸೇಫ್ ಆಗಿದ್ದಾರೆ. ನಾವು ಡಾಕ್ಟರ್ ಅಂಬೇಡ್ಕರ್ ಪೇಪರ್ ಮಾಡಿ ಮುಖಾಂತರ ನಮ್ಗೆ ಮೀಸಲಾತಿ ಬೇಡ, ನಾವು ಡೈರೆಕ್ಟ್ ಜನತಾ ಫೈಟ್ ಮಾಡ್ತೀವಿ ಅಂತ ಭಾಷೆ ಟೆಂಪ್ರರಿ ಮೀಸಲಾತಿ ತಾತ್ಕಾಲಿಕನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. 1950 ಬಂತಲ್ಲ, 60 ಮುಗಿತದೆ ಕತೆ. ಅಂತ ಹೇಳಿದ್ದೆ ಸರ್ ನಿಮ್ಗೆ, ಹಾಂ 60ಕ್ಕೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಸಂವಿಧಾನ ಆರ್ಟಿಕಲ್ 30 ಎಲ್ಲಿ ಹೇಳಿದ್ದಾರೆ? ಆರ್ಟಿಕಲ್ 30 332 ತೆಗೆದು ಎಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ರೆ ಇದರಲ್ಲಿ ನೀವು. ಒಳ ಮೀಸಲಾತಿ ನಾವು ಒಪ್ಪಲ್ಲ ಅಂದ್ರೆ ಒಂದು ಪದ ಏನಾದ್ರು ಸೇರಿಸಿದ್ರೆ ಇದರಲ್ಲಿ. ಯಾವುದು ಒಳ ಮೀಸಲಾತಿ ನಾವು ಒಪ್ತಿಲ್ಲ, ಸುಪ್ರೀಂ ಕೋರ್ಟ್ ನಾವು ಒಪ್ಪಲ್ಲ ಅಂದ್ರೆ ಒಂದು ಪದ ಇದೆಯಾ ಇದರಲ್ಲಿ? ಸರ್ ಇದು ಒಳ ಮೀಸಲಾತಿ ಆಗಿದ್ದು ಜಡ್ಜ್ಮೆಂಟ್ ಆಗಿದ್ದು ಸಬ್ ಕ್ಯಾಟಗರೈಸೇಷನ್ ಅಂತ ಹೇಳ್ತಾರೆ ಅವರು. ಅದು SCನ ವಿಂಗಡಣೆ ಮಾಡ್ತಾ ಅಂತ ಹೇಳ್ತಾರೆ ಅವರು. ಒಳ ಮೀಸಲಾತಿ ತಪ್ಪು, ನಿಮ್ಮ ಕಲ್ಪನೆ ತಪ್ಪದು. ಈಗ ನೀವು ಒಳ ಮೀಸಲಾತಿ ಒಪ್ಪಲ್ಲ ಅಂತ ಹೇಳಿದ್ರಲ್ವಾ ಪತ್ರಕರ್ತ? ಒಳ ಮೀಸಲಾತಿ ಇದು ನಾವು ಪತ್ರಕರ್ತರು ಕೇಳಿದ್ದಕ್ಕೆ ಒಳ ಮೀಸಲಾತಿ ಒಪ್ತೀರಾ ಒಪ್ಪಲ್ವಾ ನೀವು? ಒಪ್ಪಲ್ಲ ಸರ್ ಅದನ್ನ ನಿಮ್ಮ ಲೆಟರ್ ಮೆನ್ಷನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ಹೇಳಿಕೆಯಲ್ಲಿ ಇದೆಯಾ ಅದು ಅಂತ ಕೇಳ್ತಾರೆ. ನೋಡಿ, ಜನ ಹೋರಾಟ ಮಾಡಿದ್ದು ಒಳ ಮೀಸಲಾತಿ ಜಡ್ಜ್ಮೆಂಟ್ ಆಗಿದ್ದು ಅದಾಗಿಲ್ಲ. ಅದು ಜಡ್ಜ್ಮೆಂಟ್ ಹೋಗಿಲ್ಲ ಸಾಹೇಬರು, ಜಡ್ಜ್ಮೆಂಟ್ ಹೋಗಿ ಗೊತ್ತಾಗ್ತದೆ. ಜಡ್ಜ್ಮೆಂಟ್ ಎಲ್ಲ ಒಳಗಿಲ್ಲ. SCಯಲ್ಲಿ ಯಾರಿಗೆ ಸಿಕ್ಕಿಲ್ಲ ಊಟ ಅವ್ರು ಕೊಡ್ಬೇಕಂತ ಮಾಡಿ ಅಷ್ಟೇ. ನೀವು ಹೋರಾಟ ಮಾಡಿದ್ದು ಆಂಧ್ರದಲ್ಲಿ ಮಾಡಿದ್ದು, ಈಗ ಇಲ್ಲಿ ಮಾಡಿದ್ದು, ಮಾರ್ಗದಲ್ಲಿ ಹೋರಾಟ ಮಾಡಿದ್ದು ಒಳಗೆ ಅಂತ ಹೇಳಿದ್ರು, ತಪ್ಪು ಕಲ್ಪನೆ ಅದು. ಸೊ ಈಗ ಜಡ್ಜ್ಮೆಂಟ್ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಇರುತ್ತೆ ತಮ್ಮದು? ನಾವು ಅಪೀಲ್ ಮಾಡ್ತೀವಿ ಸುಪ್ರೀಂ ಕೋರ್ಟ್. ಅಪೀಲ್ ಹೋಗ್ತೀರಾ? ರಿಟ್ ಅಪೀಲ್? ನಿಮ್ಮ ಮುಂದಿನ ನಡೆ ಅದೇನಾ ಸರ್? ಹೌದು, ಯಾಕಂದ್ರೆ ಇದು ಪ್ರಚಾರಕ್ಕಷ್ಟೇ ಇದು. ಅದು ಸೆಟೆಕ್ಸ್ ಮಾಡ್ಬೇಕು ಜಡ್ಜ್ಮೆಂಟ್. ಅಲ್ಲಿ ಅಪೀಲ್ ಮೇಲೆ ಹೋಗಿ ಅದು 9 ಪೇಟಿಗೆ ಹೋಗ್ತದೆ. ಮನವಿ ಏನು ಮಾಡಲ್ಲ? ಯಾವ ಮಂತ್ರಿಗೆ ಯಾರನ್ನೂ ಭೇಟಿ ಇಲ್ಲ. ಕಾನೂನು ಹೋರಾಟ ಸಕಲಂದ್ರೆ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ಸಪರೇಟ್ ಬಾಸರು ಇದನ್ನ ಜಡ್ಜ್ ಸೆಟೆಕ್ಸ್ ಮಾಡ್ಬೇಕಂದ್ರೆ ಕಾನೂನು ಮೇಲೆ ಹೋಗು. ಸೊ ಅಲ್ಲಿ ನಾವು ಡಿಮೇಟ್ಸ್ ಅದು ಅದಕ್ಕೆ ನಾವು ಪ್ರಾರಂಭ ಇದು ಫೌಂಡೇಶನ್ ಜಡ್ಜ್ಮೆಂಟ್. ಇದು ಫೌಂಡೇಶನ್ ಇಲ್ಲ. ಜನರೇ ಅಂತಕೊಂಡ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಅಂತ ತಲೆಯಲ್ಲಿತ್ತು. ಯಾವತ್ತು ಫೈಲ್ ಮಾಡ್ತಾ ಇದ್ದೀರಾ ಸರ್? ಇನ್ನೂ ಒಂದು 15 ಟೈಮ್ ಇದೆ. ಒಂದು ಅದೇ ಒಂದೇ ತಟ್ಟೆ ಒಳಗೆ 30 ಒಳಗೆ ಮಾಡಬೇಕು. ನಾವಿಲ್ಲೇ ಅದು ಹೇಳೋ ಈಗ ಆ ಕಡೆಗಾಲ ಪ್ರಾಪರ್ಟಿ ಪ್ರಾಪರ್ಟಿ ಸೀಜ್ ಮಾಡ್ಬೇಕಂತ 15% ಅವ್ರು ಸೇರ್ಕೊಂಡು 85% ಪ್ರಾಪರ್ಟಿ ಸೀಜ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಸರ್ಕಾರ ಸೀಜ್ ಮಾಡಬೇಕು. ನೆಕ್ಸ್ಟ್ ಆಗ್ತಾಯಿದ್ವಿ, ರೇಟ್ ಆಗ್ತಾಯಿದ್ವಿ, ಹಾಕಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ.